ಏನು ಇತ್ತೀಚೆಗೆ ಕೇಂದ್ರ ಸರ್ಕಾರ ಕೇಂದ್ರ ಏನು ನ್ಯಾಯ ಸಂಹಿತೆ ನೀತಿ 2023 ಏನು ಹೊಸ ಕಾಯ್ದೆಯನ್ನು ತಂದಿದೆ. ಇದು ಚಾಲಕರಿಗೆ ಮಾರಕವಾಗಿರ್ತಕ್ಕಂಥ ಕಾನೂನು. ಈ ಕಾನೂನಿಂದ ನಮ್ಮ ಚಾಲಕರಿಗೆ ಹಿಟ್ ಆ್ಯಂಡ್ ರನ್ ಕೇಸಲ್ಲಿ ಮೊದಲು ನಮ್ಮ ಚಾಲಕರಿಗೆ ಏನಾನ ಒಂದು ಆಕ್ಸಿಡೆಂಟ್ ಆದರೆ ಅದು ಅಜಾಗರೂಕತೆ ಮತ್ತು ಅದಕ್ಕಾಗಿ ಒಂದು ಫೈನ್ನ ಕಟ್ಟಿ ಬಿಡ್ತಾ ಇದ್ರು. ಅದು ಕೋರ್ಟ್ನಲ್ಲೇ ನಮಗೆ ಜಾಮೀನು ಸಿಗ್ತಾ ಇತ್ತು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ತಂದಿರ್ತಕ್ಕಂಥ ಕಾನೂನಿಂದ ಚಾಲಕರ ವರ್ಗನೇ ಈ ವರ್ಗಕ್ಕೆ ಬರದಾಗಂಥ ಪರಿಸ್ಥಿತಿ ಉದ್ಭವ ಆಗ್ತಾ ಇದೆ. ಆದರೆ ಇವತ್ತಿನ ಏನು ಕೇಂದ್ರ ಸರ್ಕಾರದ ಕಾನೂನಿಗೆ ಆಲ್ರೆಡಿ 144 ಜನ ಸಂಸದನ ರದ್ದು ಮಾಡಿ ಆ ಸಂದರ್ಭದಲ್ಲಿ ರಾಷ್ಟ್ರಪತಿಯವರಿಂದ ಅಂಕಿತ ತಗೊಂಡು ಇವತ್ತು ಕಾನೂನನ್ನ ಜಾರಿಗೆ ಮಾಡೋಕ್ಕೆ ಹೊರಟಿದ್ದಾರೆ. ಆದರೆ ಚುನಾವಣೆ ಬಂದಿರೋದನ್ನು ಇದನ್ನು ಅಬೆನ್ಸಲ್ಲಿ ಇಟ್ಟಿದ್ದಾರೆ, ಅಂದರೆ ಸಸ್ಪೆನ್ಸ್ ಇಟ್ಟಿದ್ದಾರೆ. ಆದರೆ ಮುಂದಿನ ದಿವಸ ಚುನಾವಣೆ ಆದ ನಂತರ ಲೋಕಸಭಾ ಚುನಾವಣೆ ಆದ ನಂತರ ಈ ಕಾನೂನು ಜಾರಿ ಆಗ್ತದೆ. ಈ ಕಾನೂನು ಜಾರಿ ಆಗಿದೆ ಆದರೆ ಚಾಲಕರು ಯಾವುದೇ ಚಾಲಕರು ಇವತ್ತು ಉಳಿಯೋದು ಕಷ್ಟ ಆಗುತ್ತೆ. ಯಾಕೆಂದರೆ ದುಡ್ಡೆಲ್ಲ ನಾವು ಮನೆ ಸಂಸಾರ ಸಾಕೋದೇ ಕಷ್ಟ ಆಗ್ತದೆ. ಆದರೆ ಯಾರು ಅಪಘಾತ ಮಾಡಬೇಕಂತ ಬರೋದಿಲ್ಲ. ಸಂದರ್ಭಗಳು ಅಕಸ್ಮಾತ್ ಆಗ್ತಕ್ಕಂಥ ಅಪಘಾತಕ್ಕೆ ಅದಕ್ಕೆ ಚಾಲಕನ ಹೊಣೆ ಮಾಡೋದು ಬೇಕಾಗಿಲ್ಲ. ಯಾಕಂದರೆ ಈ ಕಾನೂನು ವಾಪಸ್ ತಗೊಳ್ಬೇಕು ಮತ್ತು ರಾಜ್ಯ ಸರ್ಕಾರವನ್ನು ಸಹ ಅಂಥ ಕಾನೂನನ್ನು ಯಾವುದೇ ಕಾರಣಕ್ಕೆ ಇಂಪ್ಲಿಮೆಂಟ್ ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ವಿ. ಜೊತೆಗೆ ನಮ್ಮ ರಾಜ್ಯದ ಬೇಡಿಕೆಗಳಾದಂಥ ಏನು ರ್ಯಾಪಿಡೋ ಬೈಕ್ ಟ್ಯಾಕ್ಸಿನ ಕಳೆದ 3 ತಿಂಗಳಿಂದ ಮಾನ್ಯ ಸಾರಿಗೆ ಸಚಿವರು ಭರವಸೆ ಕೊಟ್ಟಿದ್ದರು. ಏನು ಅದನ್ನು ಏನು ನ್ಯಾಯಾಲಯದ ಕೂಡಲೇ ಹಿಂಪಡಿ ತಗೊಂಡು ನಮ್ಮ ಅಡ್ವೊಕೇಟ್ ಜನರಲ್ಗೆ ಒತ್ತಾಯ ಮಾಡಿ ಮಾನ್ಯ ಮುಖ್ಯಮಂತ್ರಿಯಿಂದ ಅಂಕಿತ ತಗೊಂಡು ಅದನ್ನು ಕೂಡಲೇ ಬೈಕ್ ಟ್ಯಾಕ್ಸಿನ ರದ್ದು ಮಾಡಬೇಕಂತೇಳಿ ಸಂದರ್ಭ ಒತ್ತಾಯಿಸ್ತೀವಿ. ಜೊತೆಗೆ ಏನು ವಸತಿ ಯೋಜನೆ ಅಡಿಯಲ್ಲಿ ಮುಖ್ಯಮಂತ್ರಿ ವಸತಿ ಯೋಜನೆಯಲ್ಲಿ ಚಾಲಕರುಗಳಿಗೆ ಮನೆಗಳನ್ನ ಚಾಲಕರು ರಿಸರ್ವ್ ಮಾಡಬೇಕು ಅಥವಾ ರಿಸರ್ವ್ ಮಾಡೋಕ್ಕಾಗಲ್ಲ ಅಂದರೆ ಚಾಲಕರಿಗೆ ಕಾಲೋನಿಗಳನ್ನ ಕಟ್ಟಿಸ್ಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ವಿ. ಅದೇ ರೀತಿ ನಮ್ಮ ಏನು 7 ಕೇಂದ್ರ ಸಮಿತಿ ಏನು 23 ಕಾನೂನು ತಂದಿದೆ, ಹೊಸ ನ್ಯಾಯ ನೀತಿ ಸಮಿತಿಯದು. ಇದರಲ್ಲಿ ಏನೊಂದು ಹೊಸದಾಗಿ ಇರ್ತಕ್ಕಂಥದ್ದು 7.5 ಲಕ್ಷ ರೂಪಾಯಿ ದಂಡ ಮತ್ತು 10 ವರ್ಷ ಜೈಲೇನಿದೆ. ಆ ಕಾನೂನು ಸಹ ವಾಪಸ್ ತಗೊಳ್ಬೇಕೆಂದೇಳಿ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಅದನ್ನು ಇಂಪ್ಲಿಮೆಂಟ್ ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ಸಮಸ್ತ ಚಾಲಕರ ಪರವಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಡಿಸೆಂಬರ್ 2023ರಲ್ಲಿ IPC ಕಾಯ್ದೆಯನ್ನು ಬದಲಾಯಿಸಿ ಭಾರತ ನ್ಯಾಯ ಸಂಹಿತೆ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ. ಈ ಕಾಯ್ದೆ ಇಡೀ ದೇಶದಲ್ಲಿ ಯಾರು ಚಾಲನಾ ವೃತ್ತಿಯನ್ನು ಅವಲಂಬಿಸಿ ಬದುಕನ್ನು ನಡೆಸ್ತಾ ಇದ್ದಾರೆ ಅವರಿಗೆ ಮರಣ ಶಾಸನವಾಗಿರ್ತಕ್ಕಂಥ ಕಾಯ್ದೆ ಇದು. ಯಾಕೆ ಅಂತ ಹೇಳಿದರೆ ರೋಡ್ ಸೇಫ್ಟಿ ಮತ್ತು ಅದಕ್ಕೆ ಇರುವಂಥ ಚಾಲಕರ ಒಂದು ಬದುಕಿಗೆ ಹಸನು ಮಾಡಲಿಕ್ಕೆ ಬೇಕಾದಂಥ ಯಾವ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡದೆ ಉತ್ತಮ ಗುಣಮಟ್ಟದ ರಸ್ತೆಗಳು ಮತ್ತು ವಾಹನಗಳ ಚಾಲನೆಗೆ ಬೇಕಾದಂಥ ರಸ್ತೆಗಳಿಲ್ಲದೆ ಇದರ ಜೊತೆಗೆ ಇನ್ನೂ ಈ ದೇಶದ ಜನರ ರಸ್ತೆ ದಾಟಕ್ಕೆ ಬೇಕಾದಂಥ ಜಾಗೃತಿ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಈ ರೀತಿ ಭಾಳ ದಂಡ ವಿಧಿಸ್ತಕ್ಕಂಥ ಮತ್ತು ಜೈಲು ಶಿಕ್ಷೆಯನ್ನು ವಿಧಿಸ್ತಕ್ಕಂಥ ಏನು ಈ ಭಾರತ ನ್ಯಾಯ ಸಂಹಿತೆ ಕಾಯ್ದೆಯನ್ನು ತಂದಿದ್ದಾರೆ, ಇದು ಈ ದೇಶದ ದುಡಿಯುವ ಚಾಲಕರಿಗೆ ಮರಣ ಶಾಸನವಾಗಿ ಪರಿಣಮಿಸಿದೆ. ಆದ್ದರಿಂದ ಈ ಶಾಸನವನ್ನು ವಾಪಸ್ ತಗೋಬೇಕು ಅಂತೇಳಿ ಒತ್ತಾಯ ಮಾಡಲಿಕ್ಕೆ ದೇಶವ್ಯಾಪಿ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಅದೇ ಭಾಗವಾಗಿ ಬೆಂಗಳೂರು ನಗರದಲ್ಲೂ ಕೂಡ ನಾವಿವತ್ತು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ. ಮಾನ್ಯ ಮೋದಿಯವರು ದಂಡ ಮತ್ತು GST ಮೂಲಕ ದೇಶವನ್ನು ನಡೆಸಲಿಕ್ಕೆ ಇವತ್ತು ಹೊರಟಿದ್ದಾರೆ. ಆದರೆ ದುಡಿಯೋ ಜನರ ಬದುಕನ್ನು ಉತ್ತಮಗೊಳಿಸಲಿಕ್ಕೆ ಬೇಕಾದಂಥ ಬದುಕಿಗಾಗಿ ಚಾಲನಾ ವೃತ್ತಿಯನ್ನು ಮಾಡ್ತಕ್ಕಂಥ ಒಂದು ಅವರ ಯೋಗಕ್ಷೇಮವನ್ನು ರಕ್ಷಣೆ ಮಾಡ್ತಕ್ಕಂಥ ಸ್ಥಿತಿನಲ್ಲಿ ಯಾವುದೇ ನೀತಿಗಳನ್ನು ಅವರು ಇವತ್ತು ಜಾರಿಗೆ ತರ್ತಾ ಇಲ್ಲ. ಇದು ಅತ್ಯಂತ ಖಂಡನೀಯ. ಅದರಿಂದ ನಾವು ಏನು ಈ ಭಾರತ ನ್ಯಾಯ ಸಂಹಿತೆ 106, 2 ಮತ್ತು 4 ಈ ಶಾಸನವನ್ನು ತಂದಿದ್ದೀರಿ ಅದನ್ನು ವಾಪಸ್ ತಗೋಬೇಕು ಅಂತೇಳಿ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಸಾರಿಗೆ ಚಾಲಕರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತು ನಾವೇನು ಬೃಹತ್ ಆದ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಅದು ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಒಂದು BNS ಕಲಾಂ 106(1)(2) ಏನು ತಿದ್ದುಪಡಿ ಮಾಡಿದೆ. ಅದರಲ್ಲಿ ಸಾರಿಗೆ ವಲಯದಲ್ಲಿ ದುಡಿಯುವಂಥ ನಮ್ಮೆಲ್ಲ ಆತ್ಮೀಯ ಆಟೋ ಚಾಲಕರಿರ್ಬೋದು, ಟ್ಯಾಕ್ಸಿ ಚಾಲಕರಿರ್ಬೋದು, ಗೂಡ್ಸ್ ವಾಹನ ಚಾಲಕರಿರ್ಬೋದು, ಶಾಲಾ ವಾಹನ ಚಾಲಕರಿರ್ಬೋದು, ಬಸ್ ಮಾಲೀಕರು, ಬಸ್ ಚಾಲಕರು ಎಲ್ರಿಗೂ ನೇರವಾಗಿ ಏನು ಒಂದು ಹಿಟ್ ಆ್ಯಂಡ್ ರನ್ ರೂಪದಲ್ಲಿ ಅಂದರೆ ನೇರವಾಗಿ ಒಂದು ಕೊಲೆಗಾರ ಅನ್ನೋ ರೀತಿಯಲ್ಲಿ ಕೊಲೆ ಮಾಡಿದ್ದಾನೆ ಇವನು ಕೊಲೆಗಾರ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಆ ಕಾನೂನನ್ನು ಕೂಡಲೇ ಹಿಂಪಡಿಬೇಕು ಅಂತೇಳಿ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ರಾಜ್ಯ ಸರ್ಕಾರಕ್ಕೂ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇಂಥ ಅವೈಜ್ಞಾನಿಕ ಕಾನೂನು, ಇಂಥ ಬಡವರ ವಿರೋಧಿ, ಚಾಲಕರ ವಿರೋಧಿ ಕಾನೂನು ಏನಾದರೂ ಕೇಂದ್ರ ಸರ್ಕಾರ ಜಾರಿ ಮಾಡಿದ್ದೇ ಆದರೆ ಅದರ ವಿರುದ್ಧವಾಗಿ
ತಾವು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀಬೇಕು ಮತ್ತು ಆ ಕಾನೂನನ್ನು ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಜಾರಿ ಮಾಡಬಾರ್ದು ಮತ್ತು ಅದರ ಜೊತೆಗೆ ಸಾಕಷ್ಟು ಚಾಲಕರಿಗೆ ಏನು ಅನಾನುಕೂಲ ಆಗ್ತಿದೆ, ಅನ್ಯಾಯ ಆಗ್ತಿದೆ, ಅದರ ವಿರುದ್ಧ ಕೂಡ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತು ರಾಜ್ಯ ಸರ್ಕಾರಕ್ಕೆ ಒಂದು ದೊಡ್ಡ ಮಟ್ಟದ ಎಚ್ಚರಿಕೆ ಏನೋ ನೀಡ್ತಾ ಇದ್ದೀವಿ ಅಂತೇಳಿ ಹೇಳ್ತಾ ಇದ್ದೀನಿ.